ಲಕ್ಕಿ ದಿ ಡಕ್ಸ್ ವಿಶ್ವ. ಇದು ಶಾಂತಿಯುತ ಜಮೀನಿನಲ್ಲಿ ಶಾಂತ ಸಂಜೆ. ಲಕ್ಕಿ ಅಗಲವಾದ ಭರವಸೆಯ ಕಣ್ಣುಗಳನ್ನು ಹೊಂದಿರುವ ಸಣ್ಣ ಹಳದಿ ಬಾತುಕೋಳಿ ಜಮೀನಿನ ಮೇಲಿರುವ ಬೆಟ್ಟದ ಮೇಲೆ ಕುಳಿತಿದೆ. ಸೂರ್ಯನು ಅಸ್ತಮಿಸುತ್ತಿದ್ದಂತೆ ಆಕಾಶವು ನೇರಳೆ ಮತ್ತು ಕಿತ್ತಳೆ ಬಣ್ಣದ ಛಾಯೆಗಳಿಗೆ ತಿರುಗುತ್ತಿದೆ ಮತ್ತು ಪ್ರಕಾಶಮಾನವಾದ ಶೂಟಿಂಗ್ ನಕ್ಷತ್ರವು ಆಕಾಶದಾದ್ಯಂತ ಗೆರೆಗಳನ್ನು ಹೊಂದಿದೆ. ಲಕ್ಕಿ ಉತ್ಸಾಹಭರಿತ ಅಭಿವ್ಯಕ್ತಿಯೊಂದಿಗೆ ನಕ್ಷತ್ರವನ್ನು ನೋಡುತ್ತಾನೆ ಮತ್ತು ಆಸೆಯನ್ನು ಮಾಡಲು ತನ್ನ ಕಣ್ಣುಗಳನ್ನು ಮುಚ್ಚುತ್ತಾನೆ. ದೂರದಲ್ಲಿ ಫಾರ್ಮ್ ಶಾಂತವಾಗಿದೆ. ಸ್ನೇಹಶೀಲ ಕೊಟ್ಟಿಗೆ ಮತ್ತು ಗಾಳಿಯಂತ್ರವು ತಂಗಾಳಿಯಲ್ಲಿ ನಿಧಾನವಾಗಿ ತಿರುಗುತ್ತದೆ. ಹೊಲದಲ್ಲಿ ಮುಂಜಾನೆ ಹೊಲಗಳ ಮೇಲೆ ಚಿನ್ನದ ಸೂರ್ಯನ ಬೆಳಕು ಹರಿಯುತ್ತದೆ. ಲಕ್ಕಿ ಇನ್ನೂ ತನ್ನ ಗೂಡಿನಲ್ಲಿ ಮಲಗಿದ್ದಾನೆ. ಎಚ್ಚರಗೊಂಡು ತನ್ನ ರೆಕ್ಕೆಗಳನ್ನು ವಿಸ್ತರಿಸುತ್ತಿದ್ದಾನೆ. ಅದು ಮಾಂತ್ರಿಕವಾಗಿ ದೊಡ್ಡದಾಗಿ ಬೆಳೆದಿದೆ ಮತ್ತು ಮೃದುವಾದ ಮಾಂತ್ರಿಕ ಹೊಳಪಿನಿಂದ ಮಿನುಗುತ್ತಿದೆ. ಅವನ ಕಣ್ಣುಗಳು ಆಶ್ಚರ್ಯ ಮತ್ತು ಉತ್ಸಾಹದಿಂದ ವಿಶಾಲವಾಗಿವೆ. ಹಿನ್ನೆಲೆಯಲ್ಲಿ ಕೊಟ್ಟಿಗೆ, ಕೆಲವು ಬಣವೆಗಳು ಮತ್ತು ಇತರ ಕೃಷಿ ಪ್ರಾಣಿಗಳು ತಮ್ಮ ದಿನವನ್ನು ಪ್ರಾರಂಭಿಸುವುದನ್ನು ನೀವು ನೋಡಬಹುದು. ಮೃದುವಾದ ತಂಗಾಳಿಯು ಮರಗಳನ್ನು ರಸ್ಟಲ್ ಮಾಡುತ್ತದೆ ಮತ್ತು ಕೆಲವು ಪಕ್ಷಿಗಳು ದೂರದಲ್ಲಿ ಹಾರುತ್ತವೆ. ಲಕ್ಕಿಯ ಮುಂಬರುವ ಸಾಹಸವನ್ನು ಮುನ್ಸೂಚಿಸುತ್ತದೆ. ಲಕ್ಕಿಯು ಜಮೀನಿನ ಮೇಲೆ ಎತ್ತರಕ್ಕೆ ಏರುತ್ತಿದ್ದಾನೆ. ಅವನ ರೆಕ್ಕೆಗಳು ಅಗಲವಾಗಿ ಹರಡಿವೆ. ಅವನ ಮುಖದಲ್ಲಿ ಸಂತೋಷ ಮತ್ತು ಆಶ್ಚರ್ಯಕರ ನೋಟವಿದೆ. ಕೆಳಗಿನ ಫಾರ್ಮ್ ಸುಂದರವಾಗಿದೆ. ಬೆಳೆಗಳ ಹೊಲಗಳು, ಕೆಂಪು ಕೊಟ್ಟಿಗೆ, ಮೇಯಿಸುತ್ತಿರುವ ಹಸುಗಳು ಮತ್ತು ಕೆಲವು ಕೋಳಿಗಳು ನೆಲದಲ್ಲಿ ಕುಕ್ಕುತ್ತವೆ. ನಯವಾದ ಬಿಳಿ ಮೋಡಗಳೊಂದಿಗೆ ಆಕಾಶವು ಪ್ರಕಾಶಮಾನವಾದ ನೀಲಿ ಬಣ್ಣದ್ದಾಗಿದೆ ಮತ್ತು ಲಕ್ಕಿಯ ಪ್ರತಿಬಿಂಬವನ್ನು ಹತ್ತಿರದ ಕೊಳದಲ್ಲಿ ಕಾಣಬಹುದು. ಈ ದೃಶ್ಯವು ಹಾರಾಟದ ಸ್ವಾತಂತ್ರ್ಯ ಮತ್ತು ಸಂತೋಷವನ್ನು ಸೆರೆಹಿಡಿಯುತ್ತದೆ. ಲಕ್ಕಿ ತನ್ನ ಜಗತ್ತನ್ನು ಹೊಸ ದೃಷ್ಟಿಕೋನದಿಂದ ನೋಡುವಾಗ ಆಶ್ಚರ್ಯಚಕಿತನಾಗಿ ಕಾಣುತ್ತಾನೆ. ಲಕ್ಕಿ ಜಮೀನಿನ ಸಮೀಪವಿರುವ ಒಂದು ಸಣ್ಣ ಹಳ್ಳಿಯ ಮೇಲೆ ಹಾರುತ್ತಿದ್ದಾನೆ. ಅವನ ಕೆಳಗೆ ದುಃಖದ ಕಳೆದು ಹೋದ ನಾಯಿಮರಿ ಮನೆಗಳ ನಡುವಿನ ಮಣ್ಣಿನ ಹಾದಿಯಲ್ಲಿ ಕುಳಿತಿದೆ. ಲಕ್ಕಿ ಕಾಳಜಿಯುಳ್ಳ ಆಕರ್ಷಕವಾಗಿ ಕೆಳಗೆ ಬಿದ್ದು ನಾಯಿಮರಿಯ ಪಕ್ಕದಲ್ಲಿ ಇಳಿಯುತ್ತದೆ. ನಾಯಿಮರಿ ದೊಡ್ಡದಾದ ಕಣ್ಣೀರಿನ ಕಣ್ಣುಗಳೊಂದಿಗೆ ಬಾತುಕೋಳಿಯು ತನ್ನ ರೆಕ್ಕೆಯನ್ನು ತೋರಿಸುತ್ತಿರುವಾಗ ನಾಯಿಮರಿಯನ್ನು ಮನೆಯ ಕಡೆಗೆ ಮಾರ್ಗದರ್ಶಿಸುತ್ತಿರುವಂತೆ ಲಕ್ಕಿಯನ್ನು ನೋಡುತ್ತದೆ. ಹಳ್ಳಿಯು ವಿಲಕ್ಷಣವಾಗಿದೆ. ಕಲ್ಲುಗಳ ಬೀದಿಗಳು, ಹೂವುಗಳಿಂದ ತುಂಬಿದ ಕಿಟಕಿ ಪೆಟ್ಟಿಗೆಗಳು ಮತ್ತು ದೂರದಲ್ಲಿ ಒಂದೆರಡು ಮಕ್ಕಳು ಆಟವಾಡುತ್ತಾರೆ. ಬೆಳಗಿನ ಸೂರ್ಯ ದೃಶ್ಯದ ಮೇಲೆ ಬೆಚ್ಚಗಿನ ಹೊಳಪನ್ನು ನೀಡುತ್ತಾನೆ. ಈ ದೃಶ್ಯದಲ್ಲಿ ಲಕ್ಕಿ ಮತ್ತೆ ಆಕಾಶದಲ್ಲಿ ಎತ್ತರದಲ್ಲಿದೆ. ಎತ್ತರದ ಮರದ ಕೊಂಬೆಗಳಲ್ಲಿ ಸಿಲುಕಿಕೊಂಡಿದ್ದ ಪ್ರಕಾಶಮಾನವಾದ ಕೆಂಪು ಗಾಳಿಪಟವನ್ನು ರಕ್ಷಿಸುತ್ತಾನೆ. ಮಕ್ಕಳ ಗುಂಪು ಕೆಳಗೆ ನಿಂತಿದೆ, ಆಶಾದಾಯಕವಾಗಿ ನೋಡುತ್ತಿದೆ. ಅದೃಷ್ಟವು ಗಾಳಿಪಟದ ಬಳಿ ಬೀಸುತ್ತದೆ. ಅದನ್ನು ಎಚ್ಚರಿಕೆಯಿಂದ ತನ್ನ ಕೊಕ್ಕು ಮತ್ತು ರೆಕ್ಕೆಗಳಿಂದ ಸಡಿಲವಾಗಿ ಎಳೆಯುತ್ತದೆ. ಮರವು ಎತ್ತರ ಮತ್ತು ಹಸಿರು, ಗಾಳಿಪಟವು ಅದರ ಕೊಂಬೆಗಳ ನಡುವೆ ಸಿಕ್ಕಿಬಿದ್ದಿದೆ. ಲಕ್ಕಿಯ ವೀರಾವೇಶದ ಪ್ರಯತ್ನವನ್ನು ನೋಡುತ್ತಿರುವ ಮಕ್ಕಳು ಕೆಳಗಿನಿಂದ ನಗುತ್ತಿದ್ದಾರೆ ಮತ್ತು ಹುರಿದುಂಬಿಸುತ್ತಾರೆ. ಹಿನ್ನೆಲೆಯು ಸುಂದರವಾದ ಉದ್ಯಾನವನವನ್ನು ತೋರಿಸುತ್ತದೆ. ಹಸಿರು ಹುಲ್ಲು, ಬೆಂಚುಗಳು ಮತ್ತು ನೀಲಿ ಆಕಾಶವು ಹೆಚ್ಚು ಗಾಳಿಪಟಗಳಿಂದ ಕೂಡಿದೆ. ಜಮೀನಿನ ಮೇಲೆ ಸೂರ್ಯ ಮುಳುಗಲು ಪ್ರಾರಂಭಿಸುತ್ತಿದ್ದಂತೆ ಲಕ್ಕಿ ಕೊನೆಯ ಬಾರಿಗೆ ಹಾರುತ್ತಿದ್ದಾನೆ. ಚಿನ್ನದ ಬೆಳಕಿನಲ್ಲಿ ಸುಳಿದಾಡುತ್ತಿದ್ದಾನೆ. ಅವನ ಮಾಂತ್ರಿಕ ರೆಕ್ಕೆಗಳು ದುರ್ಬಲವಾಗಿ ಹೊಳೆಯುತ್ತಿವೆ. ಅವುಗಳ ಸಾಮಾನ್ಯ ಗಾತ್ರಕ್ಕೆ ಮತ್ತೆ ಕುಗ್ಗಲು ಪ್ರಾರಂಭಿಸುತ್ತವೆ. ಲಕ್ಕಿ ತನ್ನ ಕನಸು ನನಸಾಗಿದೆ ಎಂದು ಅರಿತುಕೊಂಡರೂ ಸ್ವಲ್ಪ ಸಮಯದವರೆಗೆ ತೃಪ್ತಿಯಿಂದ ಕಾಣುತ್ತಾನೆ. ಕೆಳಗೆ ಫಾರ್ಮ್ ಬೆಚ್ಚಗಿನ ಕಿತ್ತಳೆ ಹೊಳಪಿನಲ್ಲಿ ಸ್ನಾನ ಮಾಡಲ್ಪಟ್ಟಿದೆ. ಹಸುಗಳು ಕೊಟ್ಟಿಗೆಗೆ ಹೋಗುತ್ತವೆ ಮತ್ತು ಕೋಳಿಗಳು ತಮ್ಮ ಕೊಕ್ಕೆ ಹಿಂತಿರುಗುತ್ತವೆ. ಲಕ್ಕಿ ಮನೆಯ ಕಡೆಗೆ ನಿಧಾನವಾಗಿ ಇಳಿಯುತ್ತಿದ್ದಂತೆ ಆಕಾಶವು ಮೃದುವಾದ ನೀಲಿ ಬಣ್ಣದ ಬಣ್ಣಗಳಿಂದ ತುಂಬಿರುತ್ತದೆ. ಲಕ್ಕಿ ಈಗ ತನ್ನ ಸಹಜ ಸ್ಥಿತಿಗೆ ಮರಳಿದ್ದಾನೆ. ಸೂರ್ಯಾಸ್ತದ ಸಮಯದಲ್ಲಿ ನಾಯಿಮರಿ ಮತ್ತು ಹಿಂದಿನ ಮಕ್ಕಳೊಂದಿಗೆ ಕೊಳದ ಬಳಿ ನಿಂತಿದ್ದಾನೆ. ಎಲ್ಲರೂ ಒಟ್ಟಿಗೆ ನಗುತ್ತಾ ಆಟವಾಡುತ್ತಿದ್ದಾರೆ. ಕೆಂಪು ಗಾಳಿಪಟವು ಮತ್ತೆ ಆಕಾಶದಲ್ಲಿ ಹಾರುತ್ತಿದೆ. ಕೊಳವು ಸೂರ್ಯಾಸ್ತದ ಸುಂದರವಾದ ಬಣ್ಣಗಳನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಮಿಂಚುಹುಳುಗಳು ಗಾಳಿಯಲ್ಲಿ ಮಿನುಗಲು ಪ್ರಾರಂಭಿಸುತ್ತವೆ. ಲಕ್ಕಿ ತನ್ನ ಮಾಂತ್ರಿಕ ರೆಕ್ಕೆಗಳಿಲ್ಲದಿದ್ದರೂ ಅವನು ಇನ್ನೂ ಮೋಜು ಮಾಡಬಹುದು ಮತ್ತು ಹೊಸ ಸ್ನೇಹಿತರನ್ನು ಮಾಡಬಹುದು ಎಂದು ಅರಿತುಕೊಂಡು ಸಂತೋಷ ಮತ್ತು ತೃಪ್ತಿಯನ್ನು ಅನುಭವಿಸುತ್ತಾನೆ. ದೃಶ್ಯವು ಶಾಂತಿಯುತವಾಗಿದೆ, ಸಂತೃಪ್ತಿ ಮತ್ತು ಸ್ನೇಹದ ಭಾವನೆಯೊಂದಿಗೆ.